ಟಾಸ್ ಕಾರ್ಯಕ್ರಮ ಶೀಘ್ರದಲ್ಲಿ ಹೋಗ್ಬೇಕು ಸರ್. ಜೈ ಭಾರತ ಮತ್ತು ಏಕಲವ್ಯ ಎರಡು ತಂಡದ ನಡುವೆ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಜೈ ಭಾರತ ತಂಡ ಎಲೆಕ್ಟೆಡ್ ಟು ಫೀಲ್ಡ್ ಪಿಚ್ ಸೂಚನೆಗಳನ್ನು ರವಾನಿಸಿಕೊಂಡ್ರೆ ಶೀಘ್ರದಲ್ಲಿ ಸಿದ್ಧರಿರಬೇಕು. ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಎರಡನೇ ದಿನದ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ನಿನ್ನೆ ದಿನ ಶೋಭಾಸ್ಯದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವತ್ತಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಜರುಗ್ತಾ ಇದ್ದಾವೆ. ಅದರ ಜೊತೆಗಾಗಿ ಸೆಮಿಫೈನಲ್ ಪಂದ್ಯಾಟವಿರ್ತದೆ. ಅದರ ನಂತರ ಫೈನಲ್, ಅದರ ನಂತರ ಪ್ರಶಸ್ತಿ ಸುತ್ತು ಮಾತ್ರ ಉಳಿದುಕೊಳ್ತದೆ. ಒಂದು ತಿಂಗಳ ಪರಿಶ್ರಮ ಅಂತಿಮ ಪ್ರಶಸ್ತಿ ಸುತ್ತಿನಲ್ಲಿ ಯಶಸ್ವಿಯನ್ನು ಕಾಣಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಶೀಘ್ರದಲ್ಲಿ ಫೀಲ್ಡಿಂಗ್ ವಿಭಾಗವನ್ನು ಸಜ್ಜುಗೊಳಿಸಬೇಕು. ಅಂಪೈರ್ ಓವರ್ ಎಷ್ಟು? 24 ಚೆಂಡಿನ ದಾಂಡು ಚೆಂಡಿನ ಪಂದ್ಯಾಟ. ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗುತ್ತದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಆರಂಭಿಕ ಬೆರಸಿನ ಆಟಗಾರರು ಏಕಲವ್ಯ ಪರವಾಗಿ ದೀಪು ಮತ್ತು ಕೆಸಿ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಏಕಲವ್ಯ ಪರವಾಗಿ ಎಸೆತಗಾರಿಕೆ ವಿಭಾಗದಲ್ಲಿ ಮಹೇಶ್ ರವರು, ಮಹೇಶ ಕಳೆದ ಪಂದ್ಯದ ಪಂದ್ಯ ಪುರುಷೋತ್ತಮ ಮಹೇಶ್ ಎಸೆತಗಾರಿಕೆ ಭಾಗದಲ್ಲಿ. ಹಲೋ ಹಲೋ ಪಂದ್ಯಾಟ ಶೀಘ್ರದಲ್ಲಿ ಮುಂದುವರಿಸಿಕೊಳ್ಳಬೇಕು ತೀರ್ಪುಗಾರರು. ಸ್ವೇಪ್ ಶಾಟ್ಗೆ ಯತ್ನವನ್ನು ಮಾಡಿದ್ರು. ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಉತ್ತಮ ರೀತಿಯ ಎಸೆತಗಾರಿಕೆ ಬರ್ತಾ ಇದೆ. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಮುಖಾಂತರವಾಗಿ ಪಂದ್ಯ ಪುರುಷೋತ್ತಮ ತನ್ನ ಮಡಿಲಿಗೆ ಸುರಿಸಿಕೊಂಡಿರ್ತಕ್ಕಂಥ ಮಹೇಶ ಮೊದಲ ಚೆಂಡು ಚುಕ್ಕಿ ಮಾದರಿ ಎಸೆತಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಎರಡನೇ ಬಾರಿ ಮಹೇಶ ಜೈ ಭಾರತ ಪರವಾಗಿ. ಸುಂದರಿತ ಚೆಂಡು ತಟಿಮುಟ್ಟಿ ಓಟಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಕ್ಷೇತ್ರಕ್ಷಣೆ ಮಾಡಿದ್ರೆ ಮುಂಚಿತವಾಗಿ ಓಟಗಳ ದಾಖಲಾತಿ ಬರ್ತಾ ಇದೆ. ದೊಡ್ಡದ ಸೇರ್ಪಡೆ ಬರ್ತಾ ಇದೆ. ಒಂಟಿ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು 2 ಚೆಂಡಿನ ಮುಕ್ತಾಯದ ಬಳಿಕ 1 ಓಟ, ಯಾವುದೇ ಉದ್ದರಿ ಆಘಾತವಿಲ್ಲದೆ ಮೊದಲ ಸೆಷನ್ ನ ಕ್ವಾರ್ಟರ್ ಫೈನಲ್ ಪಂದ್ಯಾಕೂಟ ಜರುಗ್ತಾ ಇದೆ. ನಿನ್ನೆಯ ಪಂದ್ಯಾಟದಲ್ಲಿ ಸೆಮಿಫೈನಲ್ ಕಾದಾಟದಲ್ಲಿ
ಯೂನಿಕ್ ತಂಡ ನೇರವಾಗಿ ಫೈನಲ್ ಹಾದಿಯನ್ನು ತಲುಪಿತ್ತು. ಇವತ್ತಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಅದ್ಯಾವ ರೀತಿಯ ಪರಿಸ್ಥಿತಿಗಳು ಎದುರಾಗ್ತದೆ ನೋಡಬೇಕಷ್ಟೇ. ಏಕಲವ್ಯ ವಿರುದ್ಧಾರ್ಥಕ ಜೈ ಭಾರತ ಉತ್ತಮ ರೀತಿಯ ಎಸೆತ ಓಟಗಳು ಬರ್ತಾ ಇದೆ. ಎರಡು ತಂಡದ ಒಟ್ಟಾರೆ ಓಟಗಳು 3 ಚೆಂಡು 2 ಓಟ. ಸುಂದರತೆ ಚೆಂಡು. ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಓಟಗಳನ್ನು ಕಸಿಯುವಂತ ಪ್ರಯತ್ನದ ನಡುವೆ ಉದ್ದರಿಗಾಗಿ ಬಹಳಷ್ಟು ಮನವಿಗಳು ಬರ್ತಾ ಇದೆ. ಅಂಪೇರ್ ಇದೊಂದು ರನ್ ಇದೆ ಅಲ್ಲ, ಅಂಪೇರ್ ಮೋಹನ್ ಅಂಪೇರ್ ಅವರು ಒಂದು ರನ್ ಇದೆಯಲ್ಲ, ಒಂದು ಓಟಗಳ ಸೇರ್ಪಡೆ. 4 ಚೆಂಡಿನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಓಟಗಳು 3ಕ್ಕೆ ಸಾಗ್ತಾ ಇದೆ. ಮೊದಲ ಸೆಷನ್ನ ಮೊದಲ ಓವರ್ನ 5ನೇ ಚೆಂಡಿಗಾಗಿ ಮಹೇಶ್. ಸುಂದರತೆ ಚೆಂಡು. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ಒಂಟಿ ಓಟಗಳ ಅವಕಾಶಗಳು ಬರ್ತಾ ಇದೆ. ನೋಡದ ಸೇರ್ಪಡೆ ಬರ್ತಾ ಇದೆ. ಬಹಳಷ್ಟು ಹೊಂದಾಣಿಕೆಯಾಗಿ ಪ್ರತಿಯೊಂದು ಚೆಂಡಿಗೆ ಕೂಡ ರೊಟೇಟ್ ರೂಪದ ಓಟಗಳನ್ನು ತನ್ನ ದಾಂಡಿನ ಮುಖಾಂತರವಾಗಿ ನೀಡಿಕೊಡ್ತಾ ಇದ್ದಾರೆ ದೀಪು ಹಾಗೂ ಕೆಸಿ. ಕೊನೆ ಬಾರಿ ಮಹೇಶ್ ಜೈ ಭಾರತ ಪರವಾಗಿ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ತನ್ಮದೆ 6 ಚೆಂಡಿನ ಮುಕ್ತಾಯದ ಬಳಿಕ 4 ಓಟಗಳ ದಾಖಲಾತಿ ಬರ್ತಾ ಇದೆ. 6 ಚೆಂಡಿನ ಮುಕ್ತಾಯದ ಬಳಿಕ 4 ಓಟ. ಬಹಳಷ್ಟು ಯಶಸ್ವಿಕರ ಓವರ್ ಮುಕ್ತಾಯದೊಂದಿಗೆ ಆರಂಭಿಕ ಹಂತದಲ್ಲಿ ಅಡಿಪಾಯವನ್ನು ಹಾಕಿಕೊಡುವುದರ ಮುಖಾಂತರ ಜೈ ಭಾರತ ತಂಡ ಯಶಸ್ಸನ್ನು ಕಾಣ್ತಾ ಇದೆ ಮೊದಲ ಓವರ್ನಲ್ಲಿ. ಆ ನಿಟ್ಟಿನಲ್ಲಿ ಏಕಲವ್ಯ ತಂಡ ಕಳೆದ ಪಂದ್ಯದಲ್ಲಿ ಬಹಳಷ್ಟು ತನ್ನದೇ ಆದ ಋತುಗಳನ್ನು ಉಳಿದುಕೊಂಡು ಬಹಳಷ್ಟು ಸುಂದರತೆಯ ಪಂದ್ಯಾಟವನ್ನು ಚಲಿಸಿದ್ರು. ಅದ್ಯಾವ ರೀತಿಯ ಪಂದ್ಯಾಟ ಜೈ ಭಾರತದ ವಿರುದ್ಧಾರ್ಥಕ ಜರುಗಿಸಿಕೊಳ್ತಾರೆ ನೋಡಬೇಕಷ್ಟೇ. ಹೊಸ ಬೌಲರ್ ರಜತ್ ಕಳೆದ ಪಂದ್ಯದಲ್ಲಿ 2ನೇ ಓವರ್ ಯಶಸ್ವಿಯಾಗಿ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ ಯಾವ ರೀತಿಯ ಎಸೆತಗಾರಿಕೆ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಬರ್ತದೆ ನೋಡಬೇಕಾಗಿತ್ತು. ಏಕಲವ್ಯ ವಿರುದ್ಧಾರ್ಥಕವಾಗಿ ಜೈ ಭಾರತ. ಸುಂದರತೆಯ ಚೆಂಡು ತನ್ನ ಮೂಲಕ ಎಸೆದಿರ್ತಕ್ಕಂಥ ಎಸೆತ ನೇರನೆ ಗೂಟಕ್ಕೆ ತಗಲ್ತಾ ಇದೆ. ಓಟಗಳ ಅವಕಾಶಗಳಿಗೆ ಕಡಿವಾಣಗಳು ಬೀಳ್ತಾ ಇದೆ. 2ನೇ ಎಸೆತ 2ನೇ ಓವರ್ನ ಮೊದಲ ಎಸೆತವೇ ಓದರಿ ಆಘಾತದ ತೀರ್ಪುಗಳು ಬರ್ತಾ ಇದೆ. ಇದರೊಂದಿಗೆ ಕೆಸಿ ಉದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಇನ್ನೋರ್ವ ಹೊಸ ಆಟಗಾರ ಭರತ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಆಟಗಾರ. ಪಂದ್ಯಾಟ ಉತ್ತಮ ರೀತಿಯಲ್ಲಿ ಕಳೆದ ಪಂದ್ಯಾಟವನ್ನು ತನ್ನ ದಾಳಿನ ಮುಖಾಂತರವಾಗಿ ಜಯಿಸಿಕೊಟ್ರು. ಈ ಪಂದ್ಯಾಟದಲ್ಲಿ ಯಾವ ರೀತಿಯ ಆಟಗಾರಿಕೆ ಆಡಿಕೊಡ್ತಾರೆ ನೋಡಬೇಕಷ್ಟೇ ತನ್ನ ತಂಡಕ್ಕಾಗಿ. ಸುಂದರತೆ ಚೆಂಡು. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 7 ಚೆಂಡು. ಮೊದಲ ಚೆಂಡು ಉದ್ದರಿ ಆಘಾತ. 2ನೇ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಚುರುಕಿನ ಕ್ಷೇತ್ರಕ್ಷಣೆ ಮಿಡಾನ್ ವಿಭಾಗದ ಜೈ ಭಾರತ ತಂಡದ ಆಟಗಾರರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ರಜತ್ ಮೊದಲ ಸೆಷನ್ 2ನೇ ಓವರ್ನ 3ನೇ ಚೆಂಡಿಗಾಗಿ ಭರತ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಸುಂದರತೆಯ ಚೆಂಡು ತನ್ನ ಮೂಲಕ ಮತ್ತೊಂದು ಉದ್ದರಿ ಆಘಾತ.
ಸತತ 2 ಉದ್ದರಿಗಳನ್ನು ತನ್ನ ಮಡಿಲಿಗೆ ಸುರಿಸಿಕೊಳ್ತಾ ಇದ್ದಾನೆ. ಮತ್ತೆ ರಜಾತ್ 4ನೇ ಚೆಂಡಿಗಾಗಿ 1 ಚುಕ್ಕಿ 3 ಚೆಂಡಿನ ಮುಕ್ತಾಯದ ಬಳಿಕ 4ಕ್ಕೆ 2. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ, ಬಹಳಷ್ಟು ಎತ್ತರದ ಮನುಷ್ಯ ಮಾಡಿ ಕೊಡ್ತಾ ಇದ್ದಾರೆ. ಉತ್ತಮ ರೀತಿಯ ಚೆಂಡು ತನ್ನ ಮೂಲಕ ವೈಡ್ ಸೂಚನೆಗಳು ಬರ್ತಾ ಇದೆ, ಅತಿಕ್ರಮಣ ಓಟುಗಳು ಬರ್ತಾ ಇದೆ. ಲೆಗ್ ಸ್ಟೆಪ್ ಹೊರ ತೀರ್ಮಾನ ಚೆಂಡು ಕಣ್ಣುಕೊಳ್ಳೋದ್ರ ಮುಖಾಂತರವಾಗಿ ತೀರ್ಪುಗಾರರು ವೈಡ್ ಸೂಚನೆಗಳನ್ನು ನೀಡಿ ಕೊಡ್ತಾ ಇದ್ದಾರೆ. ಸುಂದರತೆಯ ಚೆಂಡು, ಕ್ಯಾಚ್ ಅವಕಾಶಗಳಿತ್ತು, ಕ್ಯಾಚ್ ಅವಕಾಶಗಳನ್ನು ಕೈ ಚೆಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಊಟಗಳಿಗೆ ಮತ್ತೆ ಕಡಿವಾಣವನ್ನು ಹಾಕಿ ಕೊಡ್ತಾ ಇದ್ದಾರೆ. ಊಟಗಳು ಬರ್ತಾ ಇಲ್ಲ, ನಿರ್ಣಯ ಹೊಡೆತಗಳು, ನಿರ್ದಿಷ್ಟ ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಸುಂದರ ಚೆಂಡು, ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. ಲೆಗ್ ಲೈನ್ಸ್ ಮಾಡಿದ್ರು, ಲೆಗ್ ಲೈನ್ಸ್ ಮಾಡುವ ಮುಖಾಂತರವಾಗಿ ಒಂದು ಊಟಗಳ ಸೇರ್ಪಡೆ 6ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟಾರೆ ಒಟ್ಟುಗಳು. 6ಕ್ಕೆ 2 ಉದ್ದರಿಗಳ ಆಘಾತ. ಕೊನೆಯ ಚೆಂಡಿಗಾಗಿ ರಜಾತ್. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ದೀಪು ದಾಂಡಿನ ಮುಖಾಂತರವಾಗಿ ಲಾಂಗ್ ಲೆಗ್ ವಿಭಾಗದಲ್ಲಿ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. 4 ಓಟಗಳ ಸೇರ್ಪಡೆಗಳು ಅಂಕಿಅಂಶಿ ಪಟ್ಟಿ ಸೇರೋದ್ರ ಮುಖಾಂತರವಾಗಿ 10ಕ್ಕೆ ಸಾಗ್ತಾ ಇದೆ. ತಂಡದ ಹೆಚ್ಚುವರಿ ಓಟುಗಳಾಗಿ ಸಿಗ್ತಾ ಇದೆ. 10ಕ್ಕೆ 2 ಉದ್ದರಿಗಳ ಆಘಾತ. 12 ಚೆಂಡಿನ ಮುಕ್ತಾಯದ ಬಳಿಕ ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 12 ಚೆಂಡು, ಸರಾಸರಿ 6 ಚೆಂಡಿನ ನಡುವೆ 10 ಓಟಗಳನ್ನು ದಾಖಲಿಸಿಕೊಂಡ್ರು ಕೂಡ 12 ಚೆಂಡಿನ ಮುಕ್ತಾಯದ ಬಳಿಕ 30 ಓಟಗಳು ದಾಖಲಿಸಬಲ್ಲ ಗೌರವಾನ್ವಿತ ಮೊತ್ತವಾಗಿ ದೊರಕುತ್ತದೆ. ಘನತೆಯ ಮೊತ್ತವಾಗಬೇಕಾದ್ರೆ 6 ಎಸೆತದ ನಡುವೆ 15 ಓಟಗಳು ದಾಖಲಿಸಬೇಕಾಗ್ತದೆ. 12 ಚೆಂಡು 30 ಓಟಗಳನ್ನು ದಾಖಲಿಸಿಕೊಂಡ್ರೆ ಘನತೆ ಗೌರವಾನ್ವಿತ ಮೊತ್ತವಾಗಿ ದೊರಕುತ್ತದೆ. ಬೌಲರ್ ಮತ್ತೆ ಪಾರ್ಟ್ ಟೈಮ್ ರೂಪದಲ್ಲಿ ಮೋಹನ್. ಸ್ಟ್ರೈಕ್ ಅನ್ನು ಹರ್ಷ ಪಡೆದುಕೊಳ್ತಾ ಇದ್ದಾರೆ ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ. ಸುಂದರತೆಯ ಚೆಂಡು ತನ್ನ ಮೂಲಕ ಮಿಡಾನ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನ. ಬೌಂಡ್ರಿ ಬರ್ತಾ ಇದೆ. ಚೆಂಡು ಸೀಮಾರೇಖೆಯ ಹತ್ತ ಕ್ರಮಿಸೋದ್ರ ಮುಖಾಂತರವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ. ತನ್ನ ಮೂಲಕವಾಗಿ ಮೊದಲ ಚೆಂಡಿಗೆ ಮೋಹನ್ 4 ಓಟಗಳನ್ನು ಬಿಟ್ಟು ಕೊಡ್ತಾರೆ. ಹೆಚ್ಚುವರಿ ಓಟಗಳಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರೋದ್ರ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು 14ಕ್ಕೆ ತಲುಪ್ತಾ ಇದೆ. ಮತ್ತೆ ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಚೆಂಡು, ನೇರ ಗುರಿಯನ್ನು ಮಾಡಿದ್ರು. ಕೊಂಚ ಎಡವಿದ್ರು ಕೂಡ ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿಗೆ ವೈಫಲ್ಯ ಕಂಡ್ರು ಕೂಡ ವಿರುದ್ಧಾರ್ಥಕ ಆಟಗಾರರಿಗೆ ಓಟಗಳ ಅವಕಾಶಗಳು ದೊರಕಿ ಬರ್ತದೆ.
ಆ ನಿಟ್ಟಿನಲ್ಲಿ ಬಹಳಷ್ಟು ಭದ್ರ ತಡೆಗೋಡೆಯನ್ನು ಮಹೇಶ್ ರೂಪಿಸಿಕೊಳ್ತಾ ಇದ್ದಾರೆ. ಮತ್ತೆ ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ ಮೋಹನ್ ಎಸೆತಗಾರ ಮೂರನೇ ಚೆಂಡಿಗಾಗಿ ದೀಪು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ವಿಶಿಷ್ಟತೆ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಉತ್ತಮ ರೀತಿಯ ಹೊಡೆತಗಳು ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಶೈಲಿಯ ಆಟಗಾರಿಕೆಯನ್ನು ಟೆನ್ನಿಸ್ ಬಾಲ್ ಋತುಮಾನದಲ್ಲಿ ತೋರ್ಪಡಿಸಿಕೊಳ್ತಾ ಇದ್ದಾನೆ. ಅದರಲ್ಲಿ ಕೂಡ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ದೀಪು ಉತ್ತಮ ರೀತಿಯ ಪಂದ್ಯಾಕೂಟ ತನ್ನ ತಂಡದ ವಿಜಯಕ್ಕಾಗಿ ತನ್ನ ದಾಳಿನ ಮುಖಾಂತರವಾಗಿ ಓಟಗಳನ್ನು ಕಸಿದುಕೊಳ್ತಾ ಇದ್ದಾನೆ. ತಂಡದ ಒಟ್ಟಾರೆ ಓಟಗಳು 19. ಗಮನಿಸಿಕೊಳ್ಳಿ, 19 ತಂಡದ ಒಟ್ಟಾರೆ ಓಟ್ಗಳು. ನಾಲ್ಕನೇ ಬಾರಿ ಮೋಹನ್ ಅತಿ ಹೆಚ್ಚಿನ ಅಂಶ ಸಮಯವನ್ನು ತೆಗೆದುಕೊಳ್ಳಬೇಡಿ. ನಿರ್ಣಾಯಕರು ತೀರ್ಪುಗಾರರು ಮೋಹನ್ ರವರು ಗಮನಿಸಿಕೊಳ್ಳಬೇಕು. ಹೆಚ್ಚಿನ ಅಂಶ ಸಮಯವನ್ನು ನೀಡಿಕೊಡಬೇಡಿ. ಇನ್ನೂ ಕೂಡ ಸತತ 3 ಪಂದ್ಯಾಟಗಳು ಇದೆ ಅಂಕಣ ಭಾಗದಲ್ಲಿ ಜರುಗಲಿಕ್ಕಿದೆ. ಇದನ್ನು ಸೇರಿಸಿಕೊಂಡು ಸುಂದರತೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇಂದಿನ ಮೂರನೇ ಚೆಂಡಿಗೆ ಬೌಂಡರಿ ದಾಖಲಿಸಿರ್ತಕ್ಕಂಥ ದೀಪು 4ನೇ ಚೆಂಡಿಗೆ ಚುಕ್ಕಿ ಮಾತ್ರ ಎಸೆತಗಾರಿಕೆಗಳಾಗಿ ಮಾರ್ಪಾಡಾಗ್ತಾ ಇದೆ. ಇನ್ನು ಮೂರನೇ ಓವರ್ನ 2 ಚೆಂಡು ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಸುಂದರತೆಯ ಚೆಂಡು ಮತ್ತೆ ದೀಪು ದಾಂಡು ಘರ್ಷಣೆಗಳಿಗಾಗ್ತಾ ಇದೆ. ಬಹಳಷ್ಟು ಸುಂದರತೆಯ ಕವರ್ಸ್ ಡ್ರೈವ್ಗಳು ಬರ್ತಾ ಇದೆ. ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಚೆಂಡು ಸೀಮಾರೇಖೆಯನ್ನು ದಾಟ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ಉತ್ತಮ ರೀತಿಯಲ್ಲಿ ಪಂದ್ಯಾಕೂಟದಲ್ಲಿ ತನ್ನ ನೂತನ ದಾಖಲೆ ಹೂಡಿಕೆಗಾಗಿ ಹೆಚ್ಚುವರಿ ಆಟವನ್ನು ತನ್ನ ತಂಡಕ್ಕಾಗಿ ಆಡ್ತಾ ಇದ್ದಾನೆ ದೀಪು ಏಕಲವ್ಯ ಪರವಾಗಿ. ಮೋಹನ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ರಿವರ್ಸ್ ಶಾಟ್ ಬರ್ತಾ ಇದೆ. ತನ್ನ ಮೂಲಕ ಓಟಗಳನ್ನು ಕಸಿಯುವಂತಹ ಪ್ರಯತ್ನ. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಅದರ ಜೊತೆಗಾಗಿ ಓಟಗಳನ್ನು ಕಸಿಯುವ ಮುಂಚಿತವಾಗಿ ಕ್ಷೇತ್ರ ರಕ್ಷಣೆ ಸುರಕ್ಷಿತವಾಗಿ ಬರ್ತಾ ಇದೆ. ಉದ್ದರಿ ಆಘಾತ. ಏನಾರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾನೆ. ಶೀಘ್ರದಲ್ಲಿ ಬರಬೇಕು ಬ್ಯಾಟ್ಸ್ಮನ್. ಹೊಸ ಆಟಗಾರ ಕಾರ್ತಿಕ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾನೆ. ಇನ್ನೂ ಕೂಡ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. 23 ತಂಡದ ಒಟ್ಟಾರೆ ಓಟ್ಗಳು. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ 12 ಚೆಂಡಿನ ಮುಕ್ತಾಯದ ಬಳಿಕ ಮೊದಲ ಸೆಷನ್ ಇನ್ನೂ ಕೂಡ ಜಾರಿಯಲ್ಲಿದೆ. 12 ಚೆಂಡಿನ ಮುಕ್ತಾಯದ ಬಳಿಕ 23ಕ್ಕೆ 3 ಉದ್ದರಿಗಳ ಆಘಾತ. ಅದ್ಯಾವ ರೀತಿ ಎಸೆತಗಾರರಿಗೆ ನೀಡಿಕೊಡ್ತಾರೆ ನೋಡಬೇಕಷ್ಟೇ. ಅನುಭವ ಎಸೆತಗಾರನಿಗೆ ನೀಡಿಕೊಡುವ ಪ್ರಯತ್ನ. ನಮಗೆ ಭರವಸೆ ಎಸೆತಗಾರ. ಕಳೆದ 2 ಪಂದ್ಯಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿರ್ತಕ್ಕಂಥ ಬ್ರಹ್ಮೇಂದ್ರ, ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿರ್ತಕ್ಕಂಥ ಬ್ರಹ್ಮೇಂದ್ರ ಮತ್ತೆ ಕ್ವಾರ್ಟರ್ ಫೈನಲ್ ಮೊದಲ ಸೆಷನ್ ಅಂತಿಮ ಓವರ್ಗಾಗಿ ಬರ್ತಾರೆ. ಅಂತಿಮ ಓವರ್ನ ಮೊದಲ ಚೆಂಡು ದೀಪು ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿ. ತನ್ನ ಮೂಲಕ ಉದ್ದರಿ ಆಘಾತಗಳು ಬರ್ತಾ ಇದೆ. ವೇಗಕ್ಕಿಂತ ಬದಲಾಗಿ ಸ್ಲೋವರ್ ಚೆಂಡು ಅದುವೇ ಮುಳುವಾಗ್ತಾ ಇದೆ. ದೀಪು ಉದ್ದರಿಗಳ ನೆಲಕ್ಕುರುಳ್ತಾ ಇದೆ. ದೀಪು ಉದ್ದರಿ ನೆಲಕ್ಕುರುಳ್ತಾ ಇದೆ. ಬ್ಯಾಕ್ ಟು ಪವಿಲಿಯನ್ ದೀಪು.
ಸುಂದರತೆ ಚೆಂಡು ಬ್ಲಾಕರ್ ಚೆಂಡುಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಮತ್ತೆ ಬ್ರಹ್ಮೇಂದ್ರ ಮೂರನೇ ಚೆಂಡಿಗಾಗಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಅಂತಿಮ ಮೊದಲ ಸೆಷನ್ ಅಂತಿಮ ಇನ್ನು ಕೂಡ 4 ಚೆಂಡು. ಉತ್ತಮ ರೀತಿಯ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಸೂಚನೆಗಳು ಓಟಗಳ ಅವಕಾಶಗಳು ಬರ್ತಾ ಇದೆ. ವೈಡ್ ಮುಖಾಂತರವಾಗಿ ಬರ್ತಾ ಇದೆ. ಅತಿಕ್ರಮಣ ಓಟಗಳು ಬರ್ತಾ ಇದೆ. ಸುಂದರತೆ ಚೆಂಡು ವೈಡ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಓಟುಗಳು ಬರ್ತಾ ಇದೆ. ಮತ್ತೆ ಬ್ರಹ್ಮೇಂದ್ರ ಎಸೆತಕ್ಕೆ ಒಂದು ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾನೆ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಒಂಟಿ ಓಟಗಳ ಅವಕಾಶಗಳು ಬರ್ತಾ ಇದೆ. ತಂಡದ ಸುಂದರತೆ ಚೆಂಡು ಆಫ್ ಸೈಡ್ ಮುಖಾಂತರವಾಗಿ ಬೀಸುವಂತಹ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ದೊಡ್ಡದ ಸೇರ್ಪಡೆ, ಬಹಳಷ್ಟು ಚುರುಕಿನ ವೇಗದ ಓಟಗಳು ಬರ್ತಾ ಇದೆ. ರೆಸ್ಕ್ಯೂ ಸಿಂಗಲ್ ಬರ್ತಾ ಇದೆ. ಮತ್ತೆ ಬ್ರಹ್ಮೇಂದ್ರ 5ನೇ ಬಾರಿ ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಅಂತಿಮ ಚೆಂಡು ಕ್ವಾರ್ಟರ್ ಫೈನಲ್ ಮೊದಲ ಸೆಷನ್ ಅಂತಿಮ ಓವರ್ನ ಅಂತಿಮ ಚೆಂಡು. ಸುಂದರತೆ ಚೆಂಡು ತನ್ನ ಮೂಲಕ ಗೂಟ್ರಾಕ್ಷನ್ ಮುಖಾಂತರವಾಗಿ ಕ್ಯಾಚ್ ಔಟ್ ರೂಪದ ಉದ್ದರಿ ಅಂತಿಮ ಚೆಂಡಿನಲ್ಲಿ ನೆಲಕ್ಕುರುಳ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟುಗಳು 28ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 29 ಒಟ್ಟುಗಳು ಬರಬೇಕಾಗ್ತದೆ.
ಆರಂಭಿಕ ಓವರ್ಗಾಗಿ ಚರಣ್ ಕರೆತರುವ ಪ್ರಯತ್ನಗಳು 29 ಟಾರ್ಗೆಟ್ ಆಗಿ ನೀಡಿರ್ತಕ್ಕಂತ ಏಕಲವ್ಯ ತಂಡ ಅದು ಯಾವ ರೀತಿಯ ಎಸೆತಗಾರಿಕೆ ಮಾಡಿಕೊಡ್ತಾ ನೋಡ್ಬೇಕಷ್ಟೇ. ಉತ್ತಮ ರೀತಿಯ ಚೆಂಡು, ಮೊದಲ ಚೆಂಡಿಗೆ ಒಂಟಿ ಓಟುಗಳ ಅವಕಾಶಗಳು ಬರ್ತಾ ಇದೆ. ಒಂದೊಡ್ಡದ ಸೇರ್ಪಡೆ ಆರಂಭಿಕ ಬಿರುಸಿನ ಆಟಗಾರ ಮಹೇಶ್ ಹಾಗೂ ಸತೀಶ್. ಸುಂದರತೆ ಆಟ. ಸತೀಶ್ ಉತ್ತಮ ರೀತಿಯಲ್ಲಿ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಡುವಂತ ಪ್ರಯತ್ನಗಳು ಬರ್ತಾ ಇದೆ. ಚರಣ್ ಉತ್ತಮ ರೀತಿಯ ಎಸೆತಗಾರಿಕೆಗಳು ಬರ್ತಾ ಇದೆ. ಒಂದೋಟಕ್ಕೆ ಮಾತ್ರ ಅವಕಾಶಗಳು ಮಾಡಿಕೊಟ್ರು. 2 ಎಸೆತ 2 ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತೆ ಚರಣ್ ಮೂರನೇ ಚೆಂಡಿಗಾಗಿ ಮಹೇಶ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಬಂದಿರತಕ್ಕಂತ ಎಲ್ಲ ಅಭಿಮಾನಿಗಳಿಗೂ, ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೇಕ್ಷಕರಿಗೂ ಒಂದೆಡೆ ಅಭಿನಂದಿಸಿಕೊಳ್ತಾ ಮತ್ತೆ ಅಂಕಣಗಳು ಭಾಗದಲ್ಲಿ ಜರುಗ್ತಾ ಇದ್ದಾನೆ. ಮೂರನೇ ಚೆಂಡಿಗಾಗಿ ಚರಣ್. ಸೌಂದರ್ಯ ಚೆಂಡು ಬಹಳಷ್ಟು ಜಾಣಮೈತ ಆಟಕ್ಕೆ ಕೈ ಹಾಕಿದ್ರು. ಫಲದಾಯಕ ಹೊಡೆತಗಳು ಸಿಗ್ತಾ ಇಲ್ಲ. ಉತ್ತಮ ರೀತಿಯ ಎಸೆತಗಾರಿಕೆ ಚರಣ್ ಮಾಡಿಕೊಡ್ತಾ ಇದ್ದಾರೆ. ಸುಂದರ ಚೆಂಡು ತನ್ನ ಮೂಲಕ ಅಂಪೈರ್ 4 ಓಟಗಳ ಹೆಚ್ಚುವರಿ. ಬೌಂಡ್ರಿ ಬರ್ತಾ ಇದೆ. ಮಹೇಶ್ ದಾಳಿಯ ಮುಖಾಂತರವಾಗಿ ಬಹಳಷ್ಟು ಸುಂದರತೆಯ ಥರ್ಡ್ ಭಾಗದಲ್ಲಿ ದಬ್ಬುವಂತ ಪ್ರಯತ್ನದ ಮುಖಾಂತರವಾಗಿ 4 ಓಟಗಳ ಸೇರ್ಪಡೆ. ತಂಡದ ಒಟ್ಟಾರೆ ಓಟುಗಳು 6ಕ್ಕೆ ತಲುಪ್ತಾ ಇದೆ. 4 ಚೆಂಡಿನ ಮುಕ್ತಾ ಇದೆ ಬಳಿಕ ಮತ್ತೆ ಚರಣ್ 5ನೇ ಚೆಂಡಿಗಾಗಿ ಸುಂದರತೆ ಆಟ. ಸ್ವೇಪ್ ಶಾಟ್ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ಒಂದು ಓಟದ ಸೇರ್ಪಡೆ. ಬಹಳಷ್ಟು ಚುರುಕಿನ ಓಟಗಾರಿಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಂದು ಓಟದ ಸೇರ್ಪಡೆ. 7 ಓಟಗಳು. ತಂಡದ ಒಟ್ಟಾರೆ ಓಟಗಳು 7ಕ್ಕೆ ಸಾಗ್ತಾ ಇದೆ. ಕೊನೆಯ ಚೆಂಡಿಗಾಗಿ ಚರಣ್. ಸೌಂದರ್ಯ ಚೆಂಡು ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಡ್ತಾ ಇಲ್ಲ. ಸೌಂದರ್ಯತೆಯ ಎಸೆತಗಾರಿಕೆ ಚರಣ ಮಾಡಿಕೊಟ್ರು. ಆ ನಿಟ್ಟಿನಲ್ಲಿ 6 ಚೆಂಡಿನ ಮುಕ್ತಾಯದ ಬಳಿಕ 7ಕ್ಕೆ ತಲುಪ್ತಾ ಇದೆ. ಯಾವುದೇ ಉದ್ದರಿ ಆಘಾತವಿಲ್ಲದೆ. ಸರ್ ಅದು ಲೈಟ್ ಆಫ್ ಮಾಡಿ ಸರ್. ಎರಡನೇ ಓವರ್ನ ಚಾಲ್ತಿಗಾಗಿ ಮಂಚ.
ಸುಂದರತೆ ಚೆಂಡು ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಹೊಡೆತಕ್ಕೆ ಕೈ ಹಾಕಿದ್ರು. ಹೊಡೆತಗಳು ಫಲದಾಯಕ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮಂಜಾ ಮೊದಲ ಎಸೆತಕ್ಕೆ ಶೂನ್ಯ ಮಾದರಿಯ ಓಟಗಳನ್ನು ಬಿಟ್ಟು ಕೊಡ್ತಾ ಇದ್ದಾನೆ. ಎಲ್ಲೂ ಕೂಡ 5 ಚೆಂಡು 2ನೇ ಓವರ್ ನಲ್ಲಿ ಉಳಿತಾಯವನ್ನು ಕಂಡುಕೊಳ್ತಾ ಇದೆ. 2ನೇ ಚೆಂಡಿಗಾಗಿ ಮಂಜಾ ಸುಂದರತೆಯ ಚೆಂಡು ದಾಂಡುಗಾರ ಬೇಸುವಂತ ಪ್ರಯತ್ನದ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದ್ದಾನೆ. ಎಸೆತಗಾರ ಯಶಸ್ಸನ್ನು ತಂದುಕೊಡ್ತಾ ಇದೆ. ಎಸೆತಗಾರಿಕೆ ದಾಂಡುಗಾರನು ಕಟ್ಟಿ ಹಾಕುವಂತ ಎಸೆತಗಳು ಬರ್ತಾ ಇದೆ. ಮತ್ತೆ ಮಂಜಾ 3ನೇ ಚೆಂಡಿಗಾಗಿ ಬಿರುಸಿನ ನಂಬುಗೆಯ ಜೈ ಭಾರತದ ಆಟಗಾರ ಮಹೇಶ್ ಸ್ಟ್ರೈಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಜೀವಂತವಾಗಿ ಉಳಿತಾ ಇದ್ದಾನೆ. ಸೌಂದರ್ಯ ಆಟ ತನ್ನ ಮೂಲಕ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಟ್ಟಿಮುಟ್ಟಿ ಓಟಗಳನ್ನು ದಾಖಲಿಸಬಲ್ಲ ಓಟಗಳು, ಅದರ ಜೊತೆಗಾಗಿ ಅದೃಷ್ಟದ ಓಟಗಳು ಕೂಡ ಬರ್ತಾ ಇದೆ. ನೋ ಬಾಲ್ ಸೂಚನೆಗಳು ರವಾನಿಸಿದ್ರು. ನೋ ಬಾಲ್ ಸೂಚನೆಗಳ ಜೊತೆಗಾಗಿ 1+1 ರೂಪದಲ್ಲಿ ಒಂದರ ಬದಲಾಗಿ ಇನ್ನೊಂದು ಓಟ ಹೆಚ್ಚುವರಿ ಆಗ್ತಾ ಇದೆ. ತಂಡದ ಒಟ್ಟಾರೆ ಓಟಗಳು 9ಕ್ಕೆ ಸಾಗ್ತಾ ಇದೆ. ಯಾವುದೇ ಉದ್ದರಿ ಆಘಾತವಿಲ್ಲದೆ 1 ಚುಕ್ಕೆ 2 ಚೆಂಡಿನ ಮುಕ್ತಾಯದ ಬಳಿಕ ಪಂದ್ಯಾಟವನ್ನು ಶೀಘ್ರದಲ್ಲಿ ಮುಂದುವರಿಸಿಕೊಳ್ಳಿ. ಇವತ್ತಿನ ಪಂದ್ಯಾಟಗಳೆಲ್ಲವೂ ಕೂಡ ಮುಕ್ತಾಯಗೊಳಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಸಂಘಟಕರ ಮೇಲೆ ಇರ್ತದೆ. ಅದಕ್ಕಾಗಿ ತಿಳಿಸ್ತಾ ಇದ್ದಾನೆ ಮಂಜಾ. ಮತ್ತೆ 3ನೇ ಚೆಂಡಿಗಾಗಿ 2ನೇ ಓವರ್ನ 3ನೇ ಚೆಂಡಿಗಾಗಿ ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ಮತ್ತೆ ಮಂಜಾ ಎಸೆತಗಾರಿಕೆ ಭಾಗದಲ್ಲಿ 2 ಉಚಿತ ಓಟಗಳನ್ನು ಬಿಟ್ಟುಕೊಟ್ರು. ತದನಂತರ ವಿರುದ್ಧಾರ್ಥಕ ತಂಡಕ್ಕೆ ಬಹಳಷ್ಟು ಹೆಚ್ಚಿನ ಅಂಶ ಉಚಿತ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಜೈ ಭಾರತ ಮತ್ತು ಏಕಲವ್ಯ 2 ತಂಡಗಳ ನಡುವೆ ನಡೀತಾ ಇದೆ. ಸುಂದರ್ತಿ ಆಟ ತನ್ನ ಮೂಲಕ ಭರತ ಕ್ಷೇತ್ರಕ್ಷಣೆ ಮಾಡಿದ್ರು. ನೇರ ಗುರಿ ಸಾಗ್ತಾ ಇಲ್ಲ. ಒಂದೋಟದ ಸೇರ್ಪಡೆ ಮುಖಾಂತರವಾಗಿ 2ನೇ ಓವರ್ನ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡು ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟಾರೆ ಒಟ್ಟುಗಳು 12ಕ್ಕೆ ತಲುಪ್ತಾ ಇದೆ. ಉದ್ದರಿ ಆಘಾತ ಬಿಲ್ದೆ ಸುಂದರ್ತೆ ಚೆಂಡು ತನ್ನ ಮೂಲಕ ಲೆಗ್ ಲೈನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. 4 ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. 4 ಓಟದ ಸೇರ್ಪಡೆ, ಆಕರ್ಷಕ ಬೌಂಡ್ರಿಗಳು ಬರ್ತಾ ಇದೆ. ಸೀಮಾ ರೇಖೆಯ ಚೆಂಡು ಕ್ರಮಿಸುವುದರ ಮುಖಾಂತರವಾಗಿ ಬೌಂಡ್ರಿ 4 ಓಟಕ್ಕೆ ತಲುಪಿಕೊಳ್ತಾ ಇದೆ. ಮಂಜಾ ಎಸೆದಿರ್ತಕ್ಕಂಥ ಎಸೆತಗಳು 4 ಓಟಗಳು ಹೆಚ್ಚುವರಿಯಾಗಿ ಬರ್ತಾ ಇದೆ. ಇನ್ನು 2 ಚೆಂಡು 2ನೇ ಓವರ್ನ ಉಳಿತಾಯವನ್ನು ಕಂಡುಕೊಳ್ತಾ ಇದೆ. ಸೌಂದರ್ಯ ಆಟ, ಉತ್ತಮ ರೀತಿಯ ಓಟಗಾರಿಕೆ, ಹೊಂದಾಣಿಕೆ ಓಟಗಾರಿಕೆ ಬರ್ತಾ ಇದೆ. ಹೊಂದಾಣಿಕೆ ಓಟಗಳು ಬರ್ತಾ ಇದೆ. ಮತ್ತೆ ಮಹೇಶ್ ಶೇಖರ್ ಪಡೆದುಕೊಳ್ತಾ ಇದ್ದಾರೆ. ಮಂಜಾ ಕೊನೆಯ ಚೆಂಡಿಗಾಗಿ ಮಂಜಾ 2ನೇ ಓವರ್ನ ಕೊನೆಯ ಚೆಂಡಿಗಾಗಿ ಕೊನೆಯ ಬಾರಿ ಮಂಜು.
ಮತ್ತೆ ಮಂಜ ಕೊನೆಯ ಬಾರಿ ಸೋದರ್ತೆ ಚೆಂಡು ತನ್ನ ಮೂಲಕ ಊಟಗಳ ಅವಕಾಶಗಳು ಬರ್ತಾ ಇಲ್ಲ. ಓದರಿ ಆಘಾತ. ಮಂಜ ಸತತ ಪ್ರಯತ್ನ ಅಂತಿಮ ಹಂತದಲ್ಲಿ ಜಯವನ್ನು ತಂದುಕೊಡ್ತಾ ಇದೆ. 6 ಚೆಂಡಿಗೆ ಬಹಳಷ್ಟು ಹೆಚ್ಚುವರಿ ಓಟಗಳನ್ನು ಬಿಟ್ಟುಕೊಟ್ಟಿದ್ರು ಕೂಡ ಅಂತಿಮ 6ನೇ ಚೆಂಡಿಗೆ ಬಲಿಷ್ಠ ಬಲಾಢ್ಯ ಜೈ ಭಾರತದ ನಂಬುಗೆ ಆಟಗಾರನ ಅಂತ್ಯ ಕಾಣ್ತಾ ಇದೆ. ಅಪಾಯಕಾರಿ ಬ್ಯಾಟ್ಸ್ಮನ್ ನ ಅಂತ್ಯ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೋರ್ವ ಹೊಸ ಆಟಗಾರ ಕಿರಣ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಕಿರಣ ಅಂಕಣಕ್ಕೆ ಆಗಮಿಸಿಕೊಂಡ್ರು. ಇನ್ನು ಕೂಡ 12 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ತಂಡದ ಒಟ್ಟಾರೆ ಓಟುಗಳು 17. ಜಯಕ್ಕಾಗಿ ಇನ್ನು ಕೂಡ ಜಯಕ್ಕಾಗಿ 12 ಓಟುಗಳು ಬರಬೇಕಾಗ್ತದೆ. 12 ಎಸೆತ 12 ಓಟುಗಳು ಬರಬೇಕಾಗ್ತದೆ. ಅಂತಿಮ ಜೈ ಭಾರತ ತಂಡಕ್ಕಾಗಿ 12 ಎಸೆತ 12 ಓಟುಗಳು ಬರಬೇಕಾಗ್ತದೆ. ಹೆಚ್ಚಿನ ಅಂಶ ಎಸೆತಗಾರ ಏಕಲವ್ಯ ತಂಡಕ್ಕೆ ಹೆಚ್ಚಿನ ಅಂಶ ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರಬೇಕಾಗ್ತದೆ. ದಾಂಡುಗಾರು ದಾಂಡುವನ್ನು ರೊಟೇಟ್ ರೂಪದ ಆಟವನ್ನು ಆಡಿದ್ರೆ ಪಂದ್ಯಾಟ ಗೆಲ್ಬಹುದು. ಆ ನಿಟ್ಟಿನಲ್ಲಿ ಜಯಂತ ಸೋದಾರತೆ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾರೆ. 4 ಓಟದ ಸೇರ್ಪಡೆ. ಮತ್ತೊಂದು ಚೆಂಡು ಸೀಮಾ ರೇಖೆಯನ್ನು ದಾಟಿಕೊಳ್ತಾ ಇದೆ. ಬೌಂಡ್ರಿ. 4 ಓಟ ಬರ್ತಾ ಇದೆ. 12 ಬರಬೇಕಾಗಿರ್ತಕ್ಕಂಥ ಸಂದರ್ಭದ ನಡುವೆ 4 ಓಟಗಳು ಅಂಕಿಅಂಶ ಪಟ್ಟಿಯನ್ನು ಸೇರುವುದರ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು 21ಕ್ಕೆ ಸಾಗ್ತಾ ಇದೆ. ಸುಂದರತೆ ಚೆಂಡು ತಟ್ಟಿಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನ. ಮೊದಲ ಚೆಂಡಿಗೆ ಬೌಂಡರಿಯನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಅದೇ ಪರಿಸ್ಥಿತಿಯಲ್ಲಿ ಬ್ಯಾಕ್ ಟು ಫವೇಲ್ ಔಟ್ ರೂಪದ ಊದರಿನೆಲ್ಲ ಕುರುಳ್ತಾ ಇದೆ. ರನ್ ಔಟ್ ರೂಪದ ಊದರಿನೆಲ್ಲ ಕುರುಳ್ತಾ ಇದೆ. ಏನಾರು ಹೊಸ ಆಟಗಾರ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದಾರೆ. ಮೋಹನ ಅಂಕಣಕ್ಕೆ ಆಗಮಿಸಿಕೊಂಡ್ರು. 2 ಚೆಂಡಿನ ಮುಕ್ತಾಯದ ಬಳಿಕ 21. ಜಯಕ್ಕಾಗಿ ಇನ್ನೂ ಕೂಡ 8 ಓಟಗಳು ಬರಬೇಕಾಗ್ತದೆ. ಸ್ವೀಪ್ ಶಾಟ್ ಯತ್ನಗಳು ಬರ್ತಾ ಇದೆ. ಊಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಮಾಡಿಕೊಡ್ತಾ ಇದ್ದಾನೆ ಜಯಂತ. ನಾಲ್ಕನೇ ಬಾರಿ ಜಯಂತ್ ಸುಂದರತೆಯ ಚೆಂಡು ತನ್ನ ಮೂಲಕ ಮಿಡ್ ಆಫ್ ವಿಭಾಗಕ್ಕೆ ದಬ್ಬುವಂತಹ ಪ್ರಯತ್ನಗಳು. 4 ಓಟಗಳ ಹೆಚ್ಚುವರಿಗಳು ಬರ್ತಾ ಇದೆ. ಅಂತಿಮ ಜಯಕ್ಕಾಗಿ ಹೋರಾಟದ ನಡುವೆ ಊಟಗಳ ಅವಶ್ಯಕತೆ ಹೆಚ್ಚುವರಿ ಆಗ್ತಾ ಇದೆ. ತನ್ನದ ಒಟ್ಟಾರೆ ಓಟಗಳು 25ಕ್ಕೆ ಸಾಗಿತ್ತು. ತನ್ನ ಮೂಲಕ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಹುಡುಗರೆ ಉಚಿತ ಓಟಗಳು ಬರ್ತಾ ಇದೆ. ಮತ್ತೆ ಜಯಂತ್ ಎಸೆತಗಾರಿಕೆ ಭಾಗದಲ್ಲಿ ಸೌಂದರ್ಯತೆಯ ಚೆಂಡು ತನ್ನ ಮೂಲಕ ಮತ್ತೆ ಬೌಂಡ್ರಿ ಬರ್ತಾ ಇದೆ.
ಕ್ವಾರ್ಟರ್ ಫೈನಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಏಕಲವ್ಯವನ್ನು ಮಣಿಸುವುದರ ಮುಖಾಂತರವಾಗಿ ಜೈ ಭಾರತ ತಂಡ ನೇರನೆ ಸೆಮಿಫೈನಲ್ ಹಾದಿಯನ್ನು ಇಡ್ತಾ ಇದ್ದಾರೆ. ಟಾಸ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಕೆಸಿಸಿ ಮತ್ತು ಸೆಮಿಫೈನಲ್ ಆಟ, ಸೆಮಿಫೈನಲ್ ಪಂದ್ಯಾಕೂಟ ಕೆಸಿಸಿ ಮತ್ತು ಜೈ ಭಾರತ. ದಯಮಾಡಿಸಿಕೊಳ್ಳಿ, ಎರಡು ತಂಡದ ಕಪ್ತಾನ ಸಾಗಬೇಕು ಸರ್. ಅಂತಿಮ ಹಂತದಲ್ಲಿ ಆಪತ್ತು ಬಾಂಧವನಾಗಿ ಒದಗಿರ್ತಕ್ಕಂತ ಆಟಗಾರ ಕಿರಣ್ ಪಂದ್ಯಾಟವನ್ನು ಜಯಿಸಿಕೊಟ್ರು.